ನಮಸ್ಕಾರ, ವೆಲ್ಕಮ್ ಟು ಜಯೋಪಚಾರ. ಬೆಟ್ಟದ ನೆಲ್ಲಿಕಾಯಲ್ಲಿ ನಾನು ಇನ್ನೊಂದು ವಿಧ ಮಾಡಿ ತೋರಿಸ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಂತ ಹೇಳಿದ್ದೆ. ಅದನ್ನು ಇವಾಗ ಮಾಡಿ ತೋರಿಸ್ತೀನಿ. ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಬೆಟ್ಟದ ನೆಲ್ಲಿಕಾಯಿ. ಈ ಒಂದು 20 ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮಾಡೋದಕ್ಕೆ ಏನೇನು ಬೇಕು ಅಂತ ಇಲ್ಲಿ ನೋಡ್ಕೊಳ್ಳೋಣ ಬನ್ನಿ. 1 ಟೇಬಲ್ ಸ್ಪೂನು 2 ಸ್ಪೂನು ಜೀರಿಗೆ, ಮತ್ತು ಟೇಬಲ್ ಸ್ಪೂನು 2 ಸ್ಪೂನು ಮೆಣಸು, ಹಸಿರು ಮೆಣಸಿನ್ಕಾಯಿ ಒಂದು 20 ಮೆಣಸಿನ್ಕಾಯಿ ಇದೆ, 2 ನಿಂಬೆಹಣ್ಣು, 1 ಹಿಡಿ ಉಪ್ಪು, ಕೈಯಲ್ಲಿ 1 ಹಿಡಿ ಉಪ್ಪು, ಮತ್ತು ಶುಂಠಿ. ಇದನ್ನು ಯಾವ ಥರ ಮಾಡೋದು ಅಂತ ಇವಾಗ ನೋಡ್ಕೊಳ್ಳೋಣ ಬನ್ನಿ. ನೆಲ್ಲಿಕಾಯಿ ನೆನೆಸಿಡೋದಕ್ಕೆ ಈ ಥರದ್ದು ಒಂದು ಬಾಕ್ಸ್ ಬೇಕು. ಈ ಥರದ್ದೊಂದು ಬಾಕ್ಸ್ ಅಂದರೆ ನಾನು ಪ್ಲಾಸ್ಟಿಕ್ದೇ ಹ್ಯಾಕ್ ತೊಗೊಂಡಿದ್ದೀನಿ ಅಂದರೆ ಬೇರೆ ಪಾತ್ರೆಯಲ್ಲಿ ಉಪ್ಪು ಹಾಕೋದಕ್ಕೆ ಆಗೋದಿಲ್ಲ. ಅದಾಗಿ ಇದು ಟೈಟಾಗಿರಬೇಕು, ಮುಚ್ಚು ಟೈಟಾಗಿರೋ ಅಂಥ ಬಾಕ್ಸ್ನ ಒಂದು ಬಾಕ್ಸ್ ತೊಗೊಳ್ಳಿ. ಇದು ವಾರಗಟ್ಟಲೆ ನೆನಿಬೇಕು ನೆಲ್ಲಿಕಾಯಿ. ಅದಾಗಿ ಈ ಬಾಕ್ಸ್ ತೊಗೊಂಡಿದ್ದೀನಿ ನಾನು. ನೆಲ್ಲಿಕಾಯಿ ಎಲ್ಲ ಇದು ಈ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನೇನು ಬೇಕು ಅಂತ ಅದನ್ನು ನೋಡ್ಕೊಳ್ಳೋಣ ಬನ್ನಿ. ಜೀರಿಗೆ 2 ಟೇಬಲ್ ಸ್ಪೂನು. ಇದನ್ನು ಚೆನ್ನಾಗಿ ಕುಟ್ಬಿಟ್ಟು ಹಾಕ್ಕೋಬೇಕು ಇದಕ್ಕೆ. ಇವಾಗ ಕುಟ್ಟಕ್ಕೆ ಹಾಕ್ಕೊತಾ ಇದ್ದೀನಿ. ಸುಮ್ಮನೆ ಒಂದು 10-15 ಸರಿ ಕುಟ್ಕೋಬೇಕು ಇದನ್ನು ಅಷ್ಟೇ. ಜೀರಿಗೆ ಕುಟ್ಟಾಗಿದೆ, ಇದರೊಳಗೆ ಹಾಕ್ಕೊತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಒಳಗಡೆ. ಮೆಣಸನ್ನು ಕುಟ್ಕೊಳ್ಳೋಣ. ಜೀರಿಗೆ ಮೆಣಸು ಎಲ್ಲ ಯಾಕೆ ಕುಟ್ಟಾಕೋಬೇಕು ಅಂದರೆ ಚೆನ್ನಾಗಿ ಅದ್ರ ರಸ ಎಲ್ಲ ಹೀರ್ಕೊಳ್ಳುತ್ತೆ ಇದಕ್ಕೆ. ಅದಾಗಿ ಕುಟ್ಟಾಕೋಬೇಕು, ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ ಈ ಥರ ಕುಟ್ಕೋಬೇಕು. ಕುಟ್ಕೊಂಡಿದ್ದೀನಿ, ಈಗ ಹಾಕ್ತಾಯಿದ್ದೀನಿ. ಇವಾಗ ಹಸಿರು ಮೆಣಸಿನ್ಕಾಯಿನ ಜಜ್ಕೊಳ್ಳೋಣ. ಅದನ್ನು ದಪ್ಪ ಜಜ್ಕೋಬೇಕು. ಅಷ್ಟೇ ಆಗಿದೆ. ಹಾಕ್ಕೊತಾ ಇದ್ದೀನಿ ಇವಾಗ ಹಸಿರು ಮೆಣಸಿನ್ಕಾಯಿ ಜಜ್ಜಿರೋದು. 2 ಟೇಬಲ್ ಸ್ಪೂನ್ ಗಾತ್ರದ್ದು ಶುಂಠಿ, ಇದನ್ನು ಹಾಗೆ ಜಜ್ಜಿ ಹಾಕ್ಕೋಬೇಕು. ಈ ಥರ ಜಜ್ಕೋಬೇಕು. ಈಗ ನಿಂಬೆಹಣ್ಣು 2 ನಿಂಬೆಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಹಿಂಡ್ಕೊಳ್ಳೋಣ ಇದರೊಳಗನೆ. ಘಮ 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 ಅಂತ ಇರುತ್ತೆ. ಇದು ಸಿಪ್ಪೆ ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಲ್ಲ, ಈ ಸಿಪ್ಪೆನ ಸಮೇತನೂ ಇದರೊಳಗೆ ಹಾಕ್ತೀನಿ ನಾನು. ಸಿಪ್ಪೆ ಬಿಸಾಕಕ್ಕೆ ಹೋಗಬೇಡಿ, ಅದರೊಳಗೆ ಹಾಕ್ಕೊಳ್ಳಿ. ಎಲ್ಲ ನೆಂದು ಆದಮೇಲೆ ಅದ್ರ ಜೊತೆಗೆ ಇದನ್ನು ತಿನ್ಬೋದು, ಸಿಪ್ಪೆನೂ ಸಮೇತ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಇಷ್ಟು ನೆಲ್ಲಿಕಾಯಿಗೆ 1 ಹಿಡಿ ಉಪ್ಪು ಬೇಕಾಗುತ್ತೆ. 1 ಹಿಡಿ ಉಪ್ಪು ಇವಾಗ ಸೇರಿಸ್ಕೊಳ್ಳೋಣ. ಆಮೇಲೆ ನೀರು ಹಾಕಿದ್ಮೇಲೆ ನೋಡಿಬಿಟ್ಟು ಬೇಕು ಅಂದರೆ ಹಾಕ್ಕೊಳ್ಳೋಣ. ಇವಾಗ ನೀರು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ನೋಡಿ, ನೆಲ್ಲಿಕಾಯಿ ಮುಚ್ಚೋವಷ್ಟು ನೀರು ಹಾಕ್ಕೋಬೇಕು. ನೆಲ್ಲಿಕಾಯಿ ಮುಳುಗೋವಷ್ಟು ನೀರು ಹಾಕ್ಕೊಂಡು ನೋಡಿ ಹಿಂಗೆ ತಿರುಗಿಸ್ಕೋಬೇಕು ಚೆನ್ನಾಗೆ. ಜೀರಿಗೆ, ಮೆಣಸು, ಮೆಣಸಿನ್ಕಾಯಿ, ಶುಂಠಿ, ನಿಂಬೆಹಣ್ಣು, ಉಪ್ಪು ಇಷ್ಟನ್ನು ಸೇರಿಸಿ ಹಾಕಿದ್ದೀನಿ, ನೀರು ಹಾಕಿದ್ದೀನಿ. ಅದಕ್ಕೆಲ್ಲ ಹೊಂದ್ಕೊಳ್ಳೋಂಗೆ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಚೆನ್ನಾಗಿ ಕಲಿಸ್ಕೊಂಡು ಲಾಸ್ಟಲ್ಲಿ ಟೇಸ್ಟ್ ನೋಡಬೇಕು ಕರೆಕ್ಟಾಗಿ ಐತಾ ಇಲ್ವಾ ಅಂತ. ಯಾವುದು ಕಮ್ಮಿ ಆಗಿದೆ ಬೇಕಾದ್ರೆ ಅದನ್ನು ಹಾಕ್ಕೋಬೋದು. ಘಮ 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 ಅಂತೈತೆ ನೋಡಿ. ಇವಾಗೆಲ್ಲ ಕಲಸಿ ಎಲ್ಲ ರೆಡಿ ಆಗಿದೆ. ಇವಾಗ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಪಾಪ ಸೂಪರಾಗಿದೆ. ಏನು ಹಾಕೋದೇ ಬೇಡ, ಕರೆಕ್ಟಾಗಿ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿದೆ ನೋಡಿ. ಎಲ್ಲ ಕಲಸಿ ಎಲ್ಲ ರೆಡಿಯಾಗಿದೆ. ಟೇಸ್ಟ್ ನೋಡಿದ್ದೀನಿ, ಸೂಪರಾಗಿದೆ. ಇದು ಇವಾಗ ಏನು ಮಾಡಬೇಕಂದ್ರೆ ಹೆಲ್ತ್ಗೆ ತುಂಬ ಒಳ್ಳೆಯದು ನೆಲ್ಲಿಕಾಯಿ. ನೀವು ತಿಂದು ನೋಡಿ ಇದನ್ನು ಮಾಡಿ ಹೆಂಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡ್ತೀರಾ ನೀವು, ಓಕೆನಾ? ಇವಾಗ ಇದಕ್ಕೆ ಮುಚ್ಚಾಕಿ ಇಟ್ಬಿಡ್ಬೇಕು. ಈ ಮುಚ್ಚಾಕಿ ಇಟ್ಬಿಟ್ರೆ 7 ದಿವಸ, 1 ವಾರ ತೆಗಿಬಾರ್ದು. ಇದನ್ನು 1 ವಾರ ತನಕ ಹಾಗೆ ಇರಬೇಕು. ಮತ್ತು ಮಧ್ಯದಲ್ಲಿ ಒಂದೊಂದು ದಿವಸ 2 ದಿವಸಕ್ಕೆ ಒಂದು ಸರಿ ನೋಡಿ ಸುಮ್ಮನೆ ಹಿಂಗೆ ಆಡಿಸ್ಬಿಟ್ಟು ಇಟ್ಟರೆ ಅದು ಒಳಗಡೆ ಎಲ್ಲ ಹೊಂದ್ಕೊಳ್ಳುತ್ತೆ, ಚೆನ್ನಾಗಿ ಬೇಯುತ್ತೆ. ಉಪ್ಪು ಹಾಕಿರೋದೇ ನಾವು ಅದಕ್ಕೆ. ಈ ಥರ ನಾವು ಮಾಡಿರೋ ಥರ ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ.
ಡೈಲಿ ನೀವು ಆಫೀಸ್ಗೆ ಹೋಗ್ಬೇಕಾದ್ರೂ ಒಂದು ಹಾಕೊಂಡು ತೊಗೊಂಡು ಹೋಗ್ಬೋದು, ತಿನ್ಬೋದು ಅಲ್ಲೂ. ನಿಮ್ಗೆ ಯಾವಾಗ ಬೇಕು ಅಂದ್ರೆ ಅವಾಗ ತಿನ್ಬೋದು. ಇದೇ ಥರ ಮಾಡಿಕೊಂಡು ನೆಲ್ಲಿಕಾಯಿನ ತಿಂತಾನೇ ಇರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಮಸ್ಕಾರ.